ಅಂತೂ ಇಂತೂ ಅತ್ಗೆಗೆ ಹತ್ರ ಆಗೋ ಕೆಲಸ ಶುರು ಆಯ್ತಲ್ಲ, ಅಷ್ಟು ಸಾಕ್ ಬಿಡೋಣ. ಒಂದ್ ಥರದಲ್ಲಿ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಈ ನಾಟಕದ ಜೀವನ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಆತಂಕನೂ ಆಗ್ತಾ ಇದೆ. ಜೀವನನೇ ಒಂಥರ ನಾಟಕ ಅಲ್ವಾ ದೊಡ್ಡಪ್ಪ? ನಮಗೆ ಗೊತ್ತಿಲ್ಲದೆ ನಮಗ್ ಸಿಕ್ಕಿರೋ ಪಾತ್ರನ ನಾವು ನಿಭಾಯಿಸ್ತಾ ಇರ್ತೀವಿ. ಮೇಲಿರೋ ಸೂತ್ರಧಾರ ಆಡಿಸ್ದಂಗೆ ನಾವು ಆಡ್ತಿರ್ತೀವಿ ಅಷ್ಟೇ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ, ಅವನು ಆಡಿಸ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗಲ್ಲ, ಆದ್ರೆ ನಾವು ಆಡ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗತ್ತಷ್ಟೆ. ನಿಜ ಕಣೋ, ಆದ್ರೆ ಗೊತ್ತಿಲ್ಲದೆ ಆಡೋ ನಾಟಕದಲ್ಲಿ ಮುಂದೇನಾಗತ್ತೆ ಅನ್ನೋ ಅರಿವಿರೋದಿಲ್ಲ. ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಮುಂದೆ ಏನ್ ಅನಾಹುತ ಆಗ್ಬೋದು ಅನ್ನೋದು ಗೊತ್ತಿದೆ ಅಲ್ವಪ್ಪ. ಅಜ್ಜಿ, ನಾವ್ ಯಾವ ಉದ್ದೇಶಕ್ಕೋಸ್ಕರ ನಾಟಕ ಆಡ್ತಿದೀವಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಪಾಂಡವರು 14 ವರ್ಷ ವನವಾಸ ಮುಗಿಸ್ಕೊಂಡು 1 ವರ್ಷ ಅಜ್ಞಾತವಾಸವನ್ನ ಮುಗಿಸ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವ್ರು ನಾಟಕ ಮಾಡ್ಬೇಕು ಅಂತ ಗೊತ್ತಿದ್ರು, ಅವ್ರು ಒಪ್ಕೊಂಡ್ರು. ನಾನಾ ವೇಷ ಹಾಕೊಂಡು ಆ 1 ವರ್ಷ ಕಳೀಲಿಲ್ವಾ ಅಜ್ಜಿ? ಹಾಗೆ ಇದು ನನ್ನ ಅಜ್ಞಾತವಾಸ ಅಂತ ಅನ್ಕೊಂತೀನಿ. ಈ ಅಜ್ಞಾತವಾಸದಿಂದ ಒಳ್ಳೇದಾದ್ರೆ ಸಾಕಪ್ಪ ರಾಘು. ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ಅಥವಾ ಸತ್ಯನ ಗೆಲ್ಸೋದಕ್ಕೋಸ್ಕರ ನಾಟಕ ಮಾಡಿದ್ರು, 100 ಸುಳ್ಳು ಹೇಳಿದ್ರು ತಪ್ಪಿಲ್ಲ. ಅದನ್ನ ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ಸತ್ಯನ ಸೋಲ್ಸೋದಿಕ್ಕೆ ಒಂದೇ ಒಂದು ಸುಳ್ಳು ಹೇಳಿದ್ರು ಅಪರಾಧ ಅಂತ ನಾನು ಅನ್ಕೊಂಡಿದ್ದೀನಿ. ಸತ್ಯನ ಗೆಲ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ. ಅದ್ ಕೆಟ್ಟದಾಗತ್ತ ದೊಡ್ಡಪ್ಪ? ಇಲ್ಲ ಕಣಪ್ಪ, ನೀನೇನೇ ಮಾಡಿದ್ರು ಅದ್ರಲ್ಲಿ ನ್ಯಾಯ ಇರುತ್ತೆ. ಖಂಡಿತ ಇದರಿಂದ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನ್. ಹೌದಣ್ಣ, ನಿನ್ನ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ನಿನ್ನಲ್ಲಾಗಿರೋ ಈ ಬದಲಾವಣೆಯಿಂದ ಒಳ್ಳೇದಾಗೇ ಆಗುತ್ತೆ. ಅವನಲ್ಲಾಗಿರೋ ಈ ಬದಲಾವಣೆಯಿಂದ ಅವನಿಗೆ ಮಾತ್ರ ಅಲ್ಲ, ಅವನ್ ಸುತ್ತಮುತ್ತ ಇರೋರ್ಗೆ, ಈ ಮನೆಯವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ನಿನ್ನ ಮಾತು ಸತ್ಯ ಕಣಮ್ಮ. ನಮ್ಮ ರಾಘುಲ್ ಆಗಿರೋ ಬದಲಾವಣೆಯಿಂದ ಪಲ್ಲವಿ ಜೀವನ ಸರಿ ಹೋಯ್ತು. ಒಟ್ಟಿನಲ್ಲಿ ಏನಾಗಬೇಕೋ ಅದು ಅವಳ ಜೀವನದಲ್ಲಿ ಆಗ್ತಾ ಇದೆ. ಈ ಬದಲಾವಣೆ ಎಲ್ಲರ ಮನಸ್ಸಲ್ಲೂ ಸಕಾರಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಟ್ಟಿದೆ. ಇವಾಗ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಆಗ್ಬೇಕಾಗಿರೋದ ಕಡೆ ಗಮನ ಕೊಡೋಣ. ಸರಿ ಪಲ್ಲವಿ, ಮಿಥುನ್ಗೆ ಕಾಲ್ ಮಾಡಿದ್ದ? ಎಲ್ಲಿದ್ದಾರಂತೆ? ಅವರು ಹೊರಟಿದಾರಂತಣ್ಣ. ಸರಿ ಪಲ್ಲವಿ, ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನಂತ ಅಣ್ಣ ಸಿಕ್ಕಿರ್ಬೇಕಾದ್ರೆ ನಮಗ್ ಸಂತೋಷಕ್ಕೆ ಏನ್ ಅಣ್ಣ ಕೊಡ್ತೆ? ರಾಘು, ನಿನ್ನಂತ ಮಗ ಮನೇಲಿ ಒಬ್ಬ ಇದ್ರೆ ಸಾಕು ಕಣೋ. ಸಂತೋಷ ನೆಮ್ಮದಿ ಮನೇಲಿ ತುಂಬಿ ತುಳುತ್ತಿರುತ್ತೆ. ಹೇಳನಿತಾ? ಸಾರಿ ಜಾನ್ಸಿ, ಇಷ್ಟೊತ್ನಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸುತ್ತೆ. ಹಾಗೇನೂ ಇಲ್ಲ, ಹೇಳು. ಏನಿಲ್ಲ ಜಾನ್ಸಿ, ನೀನೊಂದು ಫೋಟೋ ನೋಡ್ದ, ಅವನಿಗೆ ತಕ್ಕ ಪಾಠ ಕಲಿಸ್ತೀಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಡೋಂಟ್ ವರಿ ಅನಿತಾ, ನೀನ್ ಅವನನ್ನ ಕ್ಷಮಿಸ್ಬೋದು, ಬೇಕಿದ್ರೆ ಕರ್ಮನೂ ಅವನನ್ನ ಬಿಡ್ಬೋದು. ಬಟ್ ಈ ಜಾನ್ಸಿ ಅವನನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವನಿಗೆ ಹೆಣ್ಣು ಅಂದ್ರೆ ಏನು, ಅವಳು ಮನ್ಸ್ ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ನಿನಗ್ ಮಾಡಿರೋ ಅನ್ಯಾಯಕ್ಕೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡೇ ಮಾಡ್ತೀನಿ. ಅವ್ನು ನಿನ್ ಕಣ್ಮುಂದೆ ಬಂದೆ ನೀನ್ ಹಾಗೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಜಾನ್ಸಿ. ಆದ್ರೆ ನಿನ್ ಕೆಲ್ಸಗಳ ಮಧ್ಯ ನೀನ್ ಅವನ್ನ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀಯ ಹೇಳು? ಪ್ರಪಂಚ ತುಂಬಾ ಚಿಕ್ಕದು ಅನಿತಾ. ಪಾಪದ್ ಕೂಡ ತುಂಬಿದಾಗ ನಾವ್ ಅವ್ರನ್ನ ಹುಡ್ಕೊಂಡು ಹೋಗೋದೇನ್ ಬೇಕಾಗಿಲ್ಲ, ಅವರೇ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಅಂತ ಎಲ್ಲೋ ಕೇಳಿದ್ದೀನಿ. ಆ ಮಾತು ಅವನ್ ವಿಷಯದಲ್ಲಿ ನಿಜ ಆಯ್ತು, ಯಾಕಂದ್ರೆ ಅವನು ಆಲ್ರೆಡಿ ಬಂದು ಆಯ್ತು. ಹೌದಾ? ಹಾಗಿದ್ರೆ ಅವ್ನ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಯ್ತಾ? ಇನ್ ಮುಂದೆ ಅವ್ನ್ ಎಲ್ಲೋ ಅಲ್ಲ ಅನಿತಾ, ನನ್ ಪಕ್ಕದಲ್ಲೇ, ನನ್ ಜೊತೆಲೇ ಇರ್ತಾನೆ. ನನಗೆ ಅರ್ಥ ಆಗ್ಲಿಲ್ಲ ಜಾನ್ಸಿ. ಅವನ್ ಕೊಬ್ಬು ದುರಹಂಕಾರನೆಲ್ಲ ಕರಗಿಸಿ ಅವನು ಪಾಠ ಕಲ್ಸ್ಬೇಕಂತಾನೆ ನನ್ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಜಾನ್ಸಿ, ಹೋಗಿ ಹೋಗಿ ಅಂತವನಿಗೆ ಕೆಲ್ಸ ಕೊಟ್ಟಿದ್ಯಾ? ನಿನಗೆ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವನಿಗೆ ಜಾನ್ಸಿ ಬಗ್ಗೆ ಗೊತ್ತಿಲ್ಲ ಅನಿತಾ, ನೋಡ್ತಿರು. ಅವನಿಗೆ ಪ್ರತಿ ದಿನ ಪ್ರತಿ ಕ್ಷಣ ನರ್ಕ ತೋರಿಸ್ತೀನಿ. ಅವನಿನ್ ಯಾವತ್ತೂ ಹೆಣ್ಣಿನ ಬಗ್ಗೆ ಕೇವಲವಾಗಿ ಯೋಚನೆ ಮಾಡಬಾರ್ದು, ಹಾಗ್ ಮಾಡ್ತೀನಿ. ಆದ್ರೂ ಜಾನ್ಸಿ, ಡೋಂಟ್ ವರಿ ಅನಿತಾ,
ನಾನ್ ಅವನಿಗೆ ಕೊಡೋ ಟಾರ್ಚರ್ಗೆ ಅವ್ನ್ ನಿನ್ ಹತ್ರ ಬಂದು ನಾನ್ ತಪ್ಪು ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡು ಅಂತ ಕೇಳಿದ್ರು ಆಶ್ಚರ್ಯ ಇಲ್ಲ. ಅವನಿಗೆ ಪಾಠ ಕಲ್ಸೋ ಜವಾಬ್ದಾರಿ ನಂದು. ಇನ್ಮೇಲೆ ನೀನು ಅವನನ್ನ ಮೈಂಡಿಂದ ಡಿಲೀಟ್ ಮಾಡಿ ಆರಾಮಾಗಿರು. ಅವನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವನ್ ಕೆಲ್ಸಕ್ ಸೇರಿರೋದೇ ಸಾಲ ತೀರ್ಸೋದಕ್ಕೆ, ಅದ್ರಲ್ಲಿ ಅಡ್ವಾನ್ಸ್ ಬೇರೆ ಕೇಳ್ತಿದಾನ? ಅದೆಲ್ಲ ಸಾಧ್ಯ ಇಲ್ಲ. ಮತ್ತೆ ಎಕ್ಸ್ಪೆಕ್ಟ್ ಕೂಡ ಮಾಡ್ದೆ ಬಾಯಿ ಮುಚ್ಕೊಂಡ್ ಕೆಲ್ಸ ಮಾಡಿ ನಮ್ ಸಾಲ ತೀರ್ಸೋದಕ್ಕೆ ಹೇಳು. ಏನ್ ರಾಯ್ ನೀನು, ನಾನು ಏನಾದ್ರು ಮೇಡಮ್ ಹತ್ರ ಕೇಳು ಅಂತ ಹೇಳದ್ನ? ಬಟ್ ನೀವು ಈ ತರ ಒದ್ದಾಡ್ತಿದ್ರಲ್ಲ, ಅದಕ್ಕೆ ನಾನೇ ಕೇಳಿದೆ. ಒಂದು ತಿಳ್ಕೊ ರಾಯ್, ನೀನ್ ಕೇಳಿದೆ ಅಂತ ಮೇಡಮ್ ನನಗ್ ದುಡ್ಡು ಕೊಟ್ಟಿದ್ರು, ನಾನು ಅದನ್ನ ತಗೊಳ್ತಿರ್ಲಿಲ್ಲ. ಸ್ವಾಭಿಮಾನಕ್ಕೋಸ್ಕರ ಏನ್ ಬೇಕಾದ್ರೂ ಬಿಡ್ತೇನೆ ಹೊರತು ಸ್ವಾಭಿಮಾನನ ಬಿಡಲ್ಲ. ಕೆಟ್ಟವ್ರು ಹೊರಗಿದ್ರು ನಡೆಯುತ್ತೆ ಸರ್, ಆದ್ರೆ ಒಳ್ಳೆಯವರು ಏನು ತಪ್ಪು ಮಾಡದೆ ಇರೋರು ಈ ತರ ಜೈಲಲ್ಲಿ ಕೊರಿಯೋದು ತಪ್ಪಲ್ವಾ? ಇದೆಲ್ಲ ಗೊತ್ತಿದ್ರು ನಮ್ಮ ಮಾವ ಇನ್ನೂ ಜೈಲಲ್ಲೇ ಇದ್ದಾರೆ. ಅವ್ರು ಯಾವಾಗ ರಿಲೀಸ್ ಆಗ್ತಾರೆ ಸರ್? ನೋಡಿ ರಾಮಚಾರಿ, ನಿಮ್ಮ ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ. ಆದರೆ ಲೀಗಲ್ ಪ್ರೋಸೆಸ್ಸಲ್ಲಿ ಎಮೋಷನ್ ಆಧಾರದ ಮೇಲೆ ಏನು ನಡೆಯಲ್ವಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಕೇಸ್ಗಳೆಲ್ಲ ಇತ್ಯರ್ಥ ಆಗಕ್ಕೆ ಇನ್ನು ಎಷ್ಟು ಟೈಮ್ ತಗೊಳುತ್ತೆ ಸರ್? ಜೈಶಂಕರ್ ಅವ್ರ ಮೇಲೆ ಇದ್ದ ಎಲ್ಲ ಕೇಸ್ಗಳು ವಿಚಾರಣೆಯಾಗಿ ಇತ್ಯರ್ಥ ಆಗಿದೆ. ಆ ಯಾವ ಕೇಸಲ್ಲೂ ಅವ್ರದ್ದು ತಪ್ಪಿಲ್ಲ, ನಿರಪರಾಧಿ ಅಂತ ಸಾಬೀತು ಆಗಿದೆ. ಜೊತೆಗೆ ನಿಜವಾದ ಅಪರಾಧಿ ಸಕ್ಸೇನಾ ಅಂತ ಹೇಳಿ ಸಾಕ್ಷಿ ಸಮೇತ ಗೊತ್ತಾಗಿದೆ. ಮತ್ತ್ಯಾಕೆ ಸರ್ ಅವ್ರು ಇನ್ನೂ ಜೈಲಿಂದ ಹೊರಗಡೆ ಬಂದಿಲ್ಲ? ಅಲ್ಲ, ನಿರಪರಾಧಿ ಅಂತ ಗೊತ್ತಿದ್ರು ಅವ್ರನ್ನ ಜೈಲಲ್ಲಿ ಇಟ್ಕೊಳ್ಳೋದು ತಪ್ಪಲ್ವಾ? ಕಾನೂನಿಗೆ ಅದರದೇ ಆದಂಥ ಪ್ರೋಸೆಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಆಗದೆ ಅವ್ರನ್ನ ರಿಲೀಸ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈಗ ಪ್ರೋಸೆಸ್ ಎಲ್ಲ ಮುಗಿಯಕ್ಕೆ ಇನ್ನೂ ಎಷ್ಟು ಟೈಮ್ ತಗೊಳುತ್ತೆ ಸರ್? ಆಲ್ರೆಡಿ ಎಲ್ಲ ಫೈನಲ್ ಸ್ಟೇಜಲ್ಲಿದೆ. ಈ ತಿಂಗಳು 27ನೇ ತಾರೀಕು ಅವ್ರು ಹೊರಗಡೆ ಬರ್ತಾರೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ 28ಕ್ಕೆ ನನ್ನ ಮಗಳ ನಾಮಕರಣ ಇದೆ. ಸಂಭ್ರಮಕ್ಕೆ ಅವರು ಇದ್ರೆ ಒಂಥರ ಸಂತೋಷನೇ ನನಗೆ ಸರ್. ಆ ಸಕ್ಸೇನಾ ಬಗ್ಗೆ ಏನಾದ್ರು ಸುಳ್ಳು ಸಿಗ್ತಾ? ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ತಲೆ ಕೆಡಿಸ್ಕೊಂಡು ಅವ್ನು ಹುಡುಕ್ತಾ ಇದ್ದಾರೆ, ಅವ್ನು ಸಿಗ್ತಾ ಇಲ್ಲ. ನನಗನ್ಸುತ್ತೆ ಅವನೆಲ್ಲ ದೇಶ ಬಿಟ್ಟು ಹೋಗಿರ್ಬೇಕು ಅಂತ. ಅವನಿರೋ ಪರಿಸ್ಥಿತಿಲಿ ದೇಶ ಬಿಟ್ಟು ಹೋಗೋದ ಸುಲಭನಾ ಸರ್? ಅದು ನ್ಯಾಯವಾದ ಮಾರ್ಗದಲ್ಲಿ ಹೋಗ್ತೀನಿ ಅನ್ನೋರ್ಗೆ ಮಾತ್ರ ರಾಮಾಚಾರಿ ಅವರೇ. ಆದ್ರೆ ಕಳ್ಳ ಮಾರ್ಗದಲ್ಲಿ ಹೋಗ್ತೀನಿ ಅನ್ನೋರ್ಗೆ ಅವ್ರದೇ ಅದ್ದಾರಿಗಳು ಬೇಕಾದಷ್ಟು ಇರುತ್ತೆ. ಏನು ತಪ್ಪು ಮಾಡದೆ ನ್ಯಾಯದ ದಾರಿಲಿ ನಡೀತಿದ್ದೀನಿ ನಮ್ಮ ಮಾವ ಜೈಲಿಂದ ಬರೋದು ಕಷ್ಟ ಆಗ್ತಾ ಇದೆ. ಆದ್ರೆ ತಪ್ಪುಗಳನ್ನೇ ಮಾಡ್ಕೊಂಡು ಬಂದಿದ್ದ ಆ ಸಕ್ಸೇನಾ ಸುಲಭವಾಗಿ ಬೇರೆ ದೇಶಕ್ಕೆ ಹೋಗ್ತಾನೆ ಅನ್ನೋದಾದ್ರೆ ನಮ್ಮ ದೇಶ ಯಾವ ಸ್ಥಿತಿಗೆ ಬಂದು ನಿಂತಿದೆ ಸರ್? ಸರಿ ಸರ್, ದಯವಿಟ್ಟು ಆದಷ್ಟು ಬೇಗ ಪ್ರೋಸೆಸ್ ಮಾಡಿ ಸರ್. 27ನೇ ತಾರೀಕು ಖಂಡಿತ ರಿಲೀಸ್ ಆಗ್ತಾರೆ. ಥ್ಯಾಂಕ್ ಯು. ನಿಂತ್ಕೊಳೆ. ಏನಮ್ಮ ನಿಂದು? ಎಲ್ಲಿಂದ ಬರ್ತಾ ಇದೀಯಾ? ಕಾಲೇಜಿಗೆ ಹೋದವಳು ಕಾಲೇಜಿಂದ ಬರ್ದೆ, ಇನ್ನೆಲ್ಲಿಂದ ಬರ್ತೀನಿ? ಹೌದಾ, ಕಾಲೇಜಿಂದ ಬರ್ತಾ ಇದೀಯಾ? ನೀನ್ ಕಾಲೇಜ್ ಇರೋದು ಯಾವ ಕಡೆನೆ? ಯಾಕಮ್ಮ ಹೀಗೆಲ್ಲ ಕೇಳ್ತಿದ್ಯಾ? ಲೇ, ನಿನ್ ಕಂತೆ ಪುರಾಣ ಬೇಕಿಲ್ಲ, ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಮಂಜುಳಾ, ಯಾಕೆ ಹಿಂಗ್ ಕೂಗಾಡ್ತಾ ಇದೀಯಾ? ಏನಾಯ್ತು? ಅವಳು ಎಲ್ಲಿಂದ ಬರ್ತಿದ್ದಾಳೆ ಕೇಳಿ ಬಾವಾ. ಇನ್ನೆಲ್ಲಿಂದ? ಕಾಲೇಜಿಂದ. ಎಲ್ಲಿಂದ ಬರ್ತಿದ್ಯಾ? ಕಾಲೇಜಿಂದ. ಮತ್ತೆ ಸುಳ್ಳು ಬೊಗಳ್ತಿದ್ಯಾ? ನಿಮ್ ಕಾಲೇಜ್ ಯಾವಾಗ್ಲೇ ವಿಶ್ವೇಶ್ವರಯ್ಯ ಪಾರ್ಕ್ ಬಂತು? ಏನೇ ಮಾತಾಡ್ತಾ ಇದೀಯಾ? ಸ್ವಲ್ಪ ಸಮಾಧಾನದಿಂದ ಮಾತನಾಡು. ಏನತ್ತೆ ಸಮಾಧಾನವಾಗಿ ಮಾತಾಡೋದು? ಏನೋ ಓದಿ ಗುಡ್ಡೆ ಹಾಕ್ತಾಳ ಅಂತ ಲಕ್ಷ ಲಕ್ಷ ಫೀಸ್ ಕಟ್ಟಿ ಕಾಲೇಜ್ ಕಳ್ಸಿದ್ರೆ ಇವಳು ಪಾರ್ಕ್ ಹೋಗಿ ಲಲ್ಲ ಹೊಡೆಯಕ್ ಹೋಗಿದ್ದಾಳೆ. ಹೇಳಿದ್ರೆ ಸುಳ್ಳು ಬೇರೆ ಬೊಗಳೋದು. ನಮ್ ಮನೆ ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ನಿಂತ್ಬಿಟ್ಟಿದ್ಯೇನೆ. ಅಮ್ಮ, ಸ್ವಲ್ಪ ನಾನ್ ಹೇಳೋದನ್ ಕೇಳಿಸ್ಕೊಳಮ್ಮ. ಸುಳ್ಳು ಹೇಳಿದ್ಮೇಲೆ ನಿನ್ ಮಾತೇನೆ ಕೇಳಿಸ್ಕೊಡೋದು? ನಮ್ ಮನೆ ಮರ್ಯಾದೆ ಕಳಿ ಅಂತ ಕೆಲ್ಸ ಯಾಕೆ ಮಾಡ್ತಿದ್ಯಾ? ನಿನ್ಗೇನೆ ಬಂದಿರೋದು? ಮಂಜುಳಾ, ಬೆಳೆದ ಮಗಳ ಮೇಲೆ ಕೈ ಮಾಡಬಾರ್ದು. ಒಂದ್ ನಿಮಿಷ ಇರಮ್ಮ. ಬಾವಾ, ಇವತ್ತಿಲ್ಲೇ ಇವಳನ್ನ ಹದ ಹಾಕಿಲ್ಲ ಅಂದ್ರೆ ನಾಳೆ ಏನ್ ಬೇಕಾದ್ರೂ ಮಾಡ್ತಾಳೆ. ಪಾರ್ಕ್ ಅಲ್ಲಿ ಕುತ್ಕೊಂಡು ಕಾಲೇಜಿಂದ ಬಂದೆ ಅಂತ ಸುಳ್ಳು ಹೇಳೋಳು. ಇವಳಿಗೇನಾದ್ರೂ ಸ್ವಲ್ಪನಾದ್ರೂ ಭಯ ಭಕ್ತಿ ಇದೆಯಾ?
ಯಾರ್ ಜೊತೆ ಹೋಗಿದ್ಯೆ? ಏನೇ ಓದೋದನ್ನ ಬಿಟ್ಟು ಲವ್ ಗಿವ್ ಅಂತ ಓಡಾಡ್ತಿದ್ಯಾ? ಹೇಗೆ? ಅಮ್ಮ ನೀನ್ ಅನ್ಕೊಂಡಿರೋ ತರ ಏನು ಇಲ್ಲಮ್ಮ. ನಾನ್ ಯಾವ ಹುಡ್ಗನ್ ಜೊತೆನೂ ಹೋಗಿಲ್ಲ ಅಮ್ಮ. ಸುಮ್ನೆ ಪಾರ್ಕ್ ಹೋಗಿದ್ದೇನೆ, ಸುಮ್ನೆ ಹೋಗಿದ್ದ. ಈ ವಿಷಯ ಏನಾದ್ರೂ 4 ಜನಕ್ಕೆ ಗೊತ್ತಾದ್ರೆ ಇವಳ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ಚಿಕ್ಕಮ್ಮ ನಿಲ್ಸಿ, ಯಾಕೆ ಕುಡಿತಿದ್ದೀರಾ? ಇವಳು ಮಾಡಿರೋ ಗಣಂದಾರಿ ಕೆಲ್ಸ ನೀನು ಕೇಳಿ ತೃಪ್ತಿ ಪಡು. ಮಾಡೋದೆಲ್ಲ ಮಾಡಿ ಹೇಗ್ ಮಾಡಿದ್ದಾನ ನೋಡು. ಪ್ಲೀಸ್ ಚಿಕ್ಕಮ್ಮ, ಹೋಗ್ಬೇಡಿ ಚಿಕ್ಕಮ್ಮ. ನೋಡಪ್ಪ, ಓದ್ಲಿ, ಏನೋ ದೊಡ್ಡದಾಗ್ ಸಾಧನೆ ಮಾಡ್ಲಿ ಅಂತ ಇವಳನ್ನ ಕಾಲೇಜಿಗೆ ಕಳ್ಸಿದ್ರೆ ಕಾಲೇಜಿಗೆ ಹೋಗೋದ್ ಬಿಟ್ಟು ಪಾರ್ಕ್ ಅಲ್ಲಿ ಕೂತಿದ್ ಬಂದಿದ್ದಾಳೆ. ಹಾಗಂತ ನಿಮಗೆ ಯಾರು ಹೇಳಿದ್ದು? ಪಕ್ಕದ ಮನೆ ಪಂಕಜ ಕಣ್ಣಾರೆ ನೋಡ್ಕೊಂಡ್ ಬಂದ್ ಹೇಳದ್ಲಪ್ಪ. ಅಲ್ಲ ಚಿಕ್ಕಮ್ಮ, ಅವ್ರು ಯಾರೋ ಹೇಳಿದ್ರು ಅಂತ ಇವಳಿಗೆ ಆಗ ಹೊಡಿತಿದ್ದೀರಲ್ಲ. ನಮ್ಮ ಮನೆ ಮಕ್ಳ ಬಗ್ಗೆ ಇಷ್ಟನ ನೀವು ಅರ್ಥ ಮಾಡ್ಕೊಂಡಿರೋದು? ಅಂದ್ರೆ ಬೇರೆಯವ್ರ ಮಾತಿನ ಮೇಲೆ ಇರೋ ನಂಬಿಕೆ ನಮ್ಮ ಮಕ್ಳ ಬಗ್ಗೆ ಇಲ್ಲ ಅಲ್ವಾ ನಿಮ್ಗೆ? ಸಂಗೀತ ತಪ್ಪು ಮಾಡ್ತಾಳೆ, ಆ ರೀತಿ ಎಲ್ಲ ಸುತ್ತಾಡ್ಕೊಂಡ್ ಬರ್ತಾಳೆ ಅಂತ ನೀವ್ ನಂಬ್ತೀರಾ? ಹಾಗಾದ್ರೆ ಇವಳು ಹೋಗಿದ್ದು ಸುಳ್ಳ ಕೇಳು? ಅಯ್ಯೋ ಹೋಗಿರ್ಬೋದು, ಅದಕ್ಕೆ ಬೇರೆ ಕಾರಣನೇ ಇರುತ್ತಲ್ವಾ. ನೀವು ಹೇಳ್ತಿರೋ ರೀತಿ ಅವಳು ಮರ್ಯಾದೆ ಕಳಿಯಕ್ಕೆ ಹೋಗಿರ್ತಾಳೆ ಅಂತಂದ್ರೆ ನಾನ್ ನಂಬಲ್ಲ. ಸಂಗೀತ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ.